ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ನಾವೆಲ್ಲ ಹೊರಟಿದ್ದೀವಿ ಅಂತ. ನಾವು ಆಗಸ್ಟ್ ತಿಂಗಳಲ್ಲಿ ತಿರುಪತಿಗೆ ಹೊರಟಿದ್ದೀವಿ. ಈ ವ್ಲಾಗು ಅದ್ರ ಬಗ್ಗೆನೇ ಆಗಿರುತ್ತೆ, ಹಾಗಾಗಿ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವು ಈ ಆಗಸ್ಟ್ ತಿಂಗಳಲ್ಲಿ 30ನೇ ತಾರೀಕು ಅಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಇವಾಗ ತಿರುಪತಿಗೆ ಹೊರಡ್ತಾ ಇದ್ದೀವಿ. ನಮಗೆ ದರ್ಶನ ಬಂದು ನಾಳೆ ಸಂಜೆ 6 ಗಂಟೆಗಿದೆ. ಹಾಗಾಗಿ ಇವತ್ತು ಹೊರಡೋಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ನೋಡಿ, 3 ಬ್ಯಾಗ್ ಕೂಡ ರೆಡಿ ಆಗಿದೆ, ನಾನು ರೆಡಿ ಆಗಿದ್ದೀನಿ, ಮನೇಲೂ ಕೂಡ ಎಲ್ಲ ರೆಡಿ ಆಗಿದ್ದಾರೆ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ನಾನು ನಿಮಗೆ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಹಾಗಾಗಿ ಎಲ್ಲ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನಮ್ಮ ಅಪ್ಪಾಜಿನೂ ಕೂಡ ರೆಡಿ ಆಗಿದ್ದಾರೆ, ಆ್ಯಂಡ್ ನಮ್ಮ ಅಮ್ಮನೂ ಕೂಡ ರೆಡಿ ಆಗಿದೆ. ಆಮೇಲೆ ನಮ್ಮ ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ನಾನು ನಿಮಗೆ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್ನು. ನಾವು ಹೊರಡೋದು ಬಂದು ತಿಪ್ಟೂರಿಂದ, ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ನಾವು ತಿಪ್ಟೂರಿಂದ ವಿಶ್ವಮಾನವ ಟ್ರೈನ್ಗೆ ರಿಸರ್ವೇಷನ್ ಮಾಡಿಸಿದ್ದೀವಿ. ಆ ಟ್ರೈನ್ ಹತ್ಕೊಂಡು ನಾವು ನೆಕ್ಸ್ಟ್ ಬೆಂಗಳೂರಿಗೆ ಹೋಗ್ತೀವಿ. ಅದಾದಮೇಲೆ ಬೆಂಗಳೂರಿಂದ ನಮಗೆ ರಾತ್ರಿ 8:15ಗೆ ತಿರುಪತಿ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಇದೆ, ಆ ಟ್ರೈನ್ಗೆ ಹೋಗಬೇಕು. ಹಾಗಾಗಿ ಫಸ್ಟ್ ಬಂದು ಹೊತ್ತು ನಮ್ಮ ತಿಪ್ಟೂರಿಂದ ನಾವು ಈಗ ವಿಶ್ವಮಾನವ ಟ್ರೈನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಾವು ವೆಯ್ಟ್ ಮಾಡ್ತಿದ್ದಂಥ ಟ್ರೈನು ನಮಗೆ ಬರ್ತಾ ಇದೆ, ಅಂದರೆ ವಿಶ್ವಮಾನವ ಎಕ್ಸ್ಪ್ರೆಸ್ ಟ್ರೈನು ಬರ್ತಾ ಇದೆ. ನಾವು ಇದನ್ನು ಹತ್ಕೊಂಡು ನಾವು ಈಗ ಬೆಂಗಳೂರಿಗೆ ಹೋಗೋಣ ಫ್ರೆಂಡ್ಸ್. ನಾವು ಈ ಟ್ರೈನಿಗೆ ಕೂಡ ರಿಸರ್ವೇಷನ್ ಮಾಡಿಸಿದ್ದೀವಿ, ಯಾಕಂದರೆ ವೀಕೆಂಡ್ ಆಗಿರೋದ್ರಿಂದ ರಶ್ ಇರುತ್ತೆ ಅನ್ನೋ ಕಾರಣಕ್ಕೆ. ಫ್ರೆಂಡ್ಸ್, ಫೈನಲಿ ನಾವು ಬೆಂಗಳೂರಿಗೆ ಬಂದು ತಲುಪಿದ್ದೀವಿ. ಈಗ ಟೈಮ್ ಬಂದು 5:15 ಆಗಿತ್ತು. ಹಾಗಾಗಿ ಕಾಫಿ ಟೈಮ್ ಆಗಿರೋದ್ರಿಂದ ನಾವು ಕಾಫಿ ಮತ್ತು ಸಮೋಸ ತೊಗೊಂಡಿದ್ದೀವಿ ಫಾರ್ ಎ ಟೈಮ್ ಪಾಸ್. ಫ್ರೆಂಡ್ಸ್, ನಾವು ಕಾಯ್ತಿದ್ದಂಥ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಟ್ರೈನು ಬರ್ತಾ ಇದೆ. ಈಗ ಟೈಮ್ ಬಂದು 8:15, 8:30 ಆಗ್ತಿದೆ. ಹಾಗಾಗಿ ಟ್ರೈನ್ ಕೂಡ ಬರ್ತಾ ಇದೆ. ಈ ಟ್ರೈನ್ ಬಂದು ಚಾಮರಾಜನಗರದಿಂದ ಹೊರಡುತ್ತೆ. ಲಾಸ್ಟ್ ಪಾಯಿಂಟ್ ಬಂದು ತಿರುಪತಿಗೆ ಬೆಳಗಿನ ಜಾವ 3:45 ಹೋಗುತ್ತೆ ಅಂತ ತೋರಿಸ್ತಿದೆ ಫೋನಲ್ಲಿ. ಟ್ರೈನ್ ಆದಷ್ಟು ಬೇಗನೆ ರೀಚ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಈ ಟ್ರೈನ್ ಹತ್ಕೊಂಡು ನಾವು ತಿರುಪತಿಗೆ ಹೋಗೋಣ. ಈ ಸರಿ ಈ ದರ್ಶನ ಬಂದು ನಮಗೆ ಭಾನುವಾರ ಇರೋದ್ರಿಂದ ಫುಲ್ಲು ರಶ್ ಇದೆ ಅಂತ ಅಂದ್ಕೊಂಡಿದ್ದೀವಿ. ಏನು ಕತೆನೋ ಗೊತ್ತಿಲ್ಲ. ನಾವು ತಿರುಪತಿ ರೀಚ್ ಆದಾಗಲೇ ನಮಗೆ ಗೊತ್ತಾಗುತ್ತೆ ರಶ್ ಇದೆಯೋ ಇಲ್ವೋ ಅಂತ. ಫ್ರೆಂಡ್ಸ್, ನಾವು ಈ ಟ್ರೈನ್ಗೂ ಕೂಡ ರಿಸರ್ವೇಷನ್ ಮಾಡಿಸಿದ್ದೀವಿ. ಫಸ್ಟೇ ರಿಸರ್ವೇಷನ್ ಮಾಡಿಸೋದ್ರಿಂದ ನಮಗೆ ಯಾವಾಗಲೂ ಸಿಗೋದು S1 ಕೋಚು. ಆ್ಯಸ್ ಇಟ್ ಈಸ್ ಈ ಸರಿನೂ ಕೂಡ ನಮಗೆ S1 ಕೋಚೇ ಸಿಕ್ಕಿದೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ನಾನು ನಿಮಗೆ ತಿರುಪತಿ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ನೋಡಿ, ಇದೇ ತಿರುಪತಿ ರೈಲ್ವೆ ಸ್ಟೇಷನ್ನು. ಟ್ರೈನ್ ಫುಲ್ ಖಾಲಿ, ಅಂದರೆ ಎಲ್ಲ ಇಳಿದೋಗಿದ್ದಾರೆ. ತುಂಬಾ ಮಳೆ ಬರ್ತಿದೆ ಫ್ರೆಂಡ್ಸ್, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮೆಟ್ಲು ಹತ್ತೋದು ಹೆಂಗೋ ಅಂತ ಇನ್ನೂ ಪ್ಲ್ಯಾನೇ ಮಾಡಿಲ್ಲ. ಫ್ರೆಂಡ್ಸ್, ಈ ಸರಿ ಒಂದು ಸಣ್ಣ ಚೇಂಜು ಏನಂದರೆ, ಈ ಸರಿ ತುಂಬ ಮಳೆ ಬರ್ತಿರೋ ಕಾರಣದಿಂದ ನಾವು ಸ್ಟೆಪ್ಸ್ನ ಹತ್ಕೊಂಡು ಹೋಗ್ತಾ ಇಲ್ಲ, ಡೈರೆಕ್ಟ್ ಬಸ್ ಹತ್ತಿದ್ದೀವಿ, ಅಂದರೆ ತಿರುಮಲಗೆ ಹೋಗೋವಂಥ ಬಸ್ನ. ಈಗ ಟೈಮ್ ಬಂದು ಆಲ್ರೆಡಿ 4 ಗಂಟೆ ಆಯಿತು. ಈಗ ಬಸ್ ಹತ್ತಿದ್ದೀವಿ. ಇಲ್ಲಿಂದ 1.5 ಅವರ್ ಜರ್ನಿ ತಿರುಮಲಗೆ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ನಾನು ನಿಮಗೆ ತಿರುಮಲದಲ್ಲಿ ಸಿಗ್ತೀನಿ. ನಾವು ಈಗ ಮೇಲ್ಗಡೆ ಹೋಗಿ ಅಕಮಂಡೇಷನ್ನಾರು ಬುಕ್ ಮಾಡೋಣ ಬೇಗ, ಹಾಗಾಗಿ ಬೇಗನೆ ಹೋಗ್ತಿದ್ದೀವಿ. ಬಸ್ ನೋಡಿ ಈ ಥರ ಇದೆ, ಅಂದರೆ ಲೈಟ್ ಆಫ್ ಮಾಡಿದ ಕಾರಣ ಬಸ್ಸು ಈ ಥರ ಕಾಣ್ತಿದೆ ಫ್ರೆಂಡ್ಸ್ ನಿಮಗೆ. ನೆಕ್ಸ್ಟ್ ನಾನು ನಿಮಗೆ ತಿರುಮಲದಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ 5 ಗಂಟೆ ಆಯಿತು ನಾವು ತಿರುಮಲಗೆ ರೀಚ್ ಆಗೋ ಅಷ್ಟೊತ್ತಿಗೆ. 5 ಗಂಟೆಗೆ ಕ್ವಿಕ್ಕಾಗಿ ಬಂದು ನಾವು ಅಕಮಂಡೇಷನ್ ತೊಗೊಳಕ್ಕೋಸ್ಕರ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ನೋಡಿ, ಇಷ್ಟೊಂದು ಜನ ಇದ್ದಾರೆ, ತುಂಬಾ ಜನ ಇದ್ದರು. ಅಂದರೆ ಅಕಮಂಡೇಷನ್ ಬುಕ್ ಮಾಡೋ ಹತ್ರ ಜನ ಇದ್ದಾರೆ. ದರ್ಶನದಲ್ಲಿ ಜನ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್, ಅದು ದರ್ಶನಕ್ಕೆ ಹೋದಾಗ ಗೊತ್ತಾಗುತ್ತೆ. ಇಲ್ಲಿ ಲೈನ್ಸ್ ಇರುತ್ತೆ, ಅಲ್ಲಿ ಹೋಗಿ ಜಾಯ್ನ್ ಆದರೆ ಅಲ್ಲಿರುತ್ತೆ. ಫ್ರೆಂಡ್ಸ್, ಇದೇನು ನೋಡ್ತಿದ್ದೀರಲ್ಲ, ಇದೇ ಅಕಮಂಡೇಷನ್ನ ಬುಕ್ ಮಾಡ್ಕೊಳ್ಳೋ ಅಂಥ ಆಫೀಸು. ಇಲ್ಲಿ ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರೋ ಅಂಥ ಸ್ಲಿಪ್ಪು ನಮಗೆ ಈ ಥರ ಇರುತ್ತೆ. ಇದಕ್ಕೆ ID ಪ್ರೂಫು ಮತ್ತು ಮೊಬೈಲ್ ನಂಬರ್ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಇದು ಯಾವುದೇ ಥರದ ಕಾಸ್ಟ್ ಇರಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಬಟ್ ಅಕಮಂಡೇಷನ್ ಬಂದಾಗ ನಾವು ಪೇ ಮಾಡಿಬಿಟ್ಟೆ ಹೋಗಬೇಕು. ಫ್ರೆಂಡ್ಸ್, ನಾವು ರೂಮ್ನ ರಿಜಿಸ್ಟ್ರೇಷನ್ ಮಾಡಿಸಿ ನೆಕ್ಸ್ಟ್ ಬಂದಿದ್ದೆ ಟೀನೋಕ್ ಟೀ ಬೋರ್ಡ್ ಹತ್ರ. ಬಟ್ ನಮ್ಮ ಬ್ಯಾಡ್ ಲಕ್ ನೋಡಿ, ಇನ್ನೂ ಟೀನೋಕ್ ಟೀ ಬೋರ್ಡ್ನ ಓಪನ್ನೇ ಮಾಡಿಲ್ಲ. ಅರ್ಧಂಬರ್ಧ ಓಪನ್ ಮಾಡಿ ಹಂಗೆ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಓಪನ್ ಆಗೋದು 7 o'clock ಅನಿಸುತ್ತೆ. ಈಗ ಟೈಮ್ ಬಂದು 6:30 ಆಗಿದೆ. ಅದಕ್ಕಾಗಿ ಇಲ್ಲೇ ಕಾಯ್ತಿದ್ದೀವಿ. ನೋಡಿ ಫ್ರೆಂಡ್ಸ್, ಫೈನಲಿ ಓಪನ್ ಮಾಡಿದ್ರು. ಟೀ ಕುಡಿತಾ ಇದ್ದಾರೆ ನಮ್ಮ ಅಪ್ಪಾಜಿ. ಅವ್ರ ರಿಯಾಕ್ಷನ್ ನೋಡಿ, ಟೀ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿದೆ ಅಂತ. ಟೀನು ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಚೆನ್ನಾಗಿದೆ ಟೀ ಅಂತ ಅಂದರೆ
ಫ್ರೆಂಡ್ಸ್ ನಾವು ನೆಕ್ಸ್ಟ್ ಬಂದಿದ್ದೆ ನಾವು ಮಾಧವ ನಿಲಯಂ ಹತ್ರ. ಯಾಕಂದರೆ ನಮ್ಗೆ ರೂಮ್ ಬರೋವರೆಗೆ ನಾವು ಎಲ್ಲರೂ ಒಂದು ಕಡೆ ಸ್ಟೇ ಆಗಿರಬೇಕಲ್ಲ, ಹಾಗಾಗಿ ಸ್ಟೇ ಮಾಡೋಕ್ಕೋಸ್ಕರ ನಾವು ಬಂದಿದ್ದೆ ಮಾಧವ ನಿಲಯಂ ಹತ್ರ. ಇಲ್ಲಿ ನಮಗೆ ಫ್ರೀ ಲಾಕರ್ಸು ಫ್ರೀ ಮೀಲ್ಸು ಸಿಗುತ್ತೆ. ಹಾಗಾಗಿ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮಾಧವ ನಿಲಯಂ ಹತ್ರ ಬಂದಿದ್ದೀವಿ. ಇಲ್ಲಿ ನಮಗೆ ಲಾಕರ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲೂ ಕೂಡ ಗಣಪತಿನ ಕುಂಡ್ರಿಸಿದ್ದಾರೆ. ಇಲ್ಲೂ ನೋಡಿ ಡೆಕೋರೇಟಿವ್ ಆಗಿ ಎಷ್ಟು ಚೆನ್ನಾಗಿದೆ. ಸೇಮ್ ಆ್ಯಸ್ ಇಟ್ ಈಸ್ ನಾವು ಕರ್ನಾಟಕದಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವೋ ಫೆಸ್ಟಿವಲ್ನ, ಅದೇ ಥರನೇ ಕುಂಡ್ರಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಗಣಪತಿ. ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ಫ್ರೆಂಡ್ಸ್ ಬನ್ನಿ ಇವಾಗ ಲಾಕರ್ ತೊಗೊಳಕ್ಕೆ ಹೋಗೋಣ. ಈ ಲಾಕರ್ ಬಂದು ಫುಲ್ಲು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಅದರಲ್ಲಿ ಆಧಾರ್ ಕಾರ್ಡ್ ಬಂದು ಮ್ಯಾಂಡೇಟ್ರಿ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಮರಿದಂಗೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ನ ತೊಗೊಬನ್ನಿ. ಫ್ರೆಂಡ್ಸ್, ಇಲ್ಲಿ ಲಾಕರು ತುಂಬಾ ದೊಡ್ಡದಾಗಿರುತ್ತೆ. ಅಂದರೆ ಇಲ್ಲಿ ಎಷ್ಟೊಂದು ಹಾಲಿರುತ್ತೆ. ಅದರಲ್ಲಿ ನಾವು ಹಾಲ್ ಒನಿಗೆ ಬಂದಿದ್ವಿ. ನಮಗೆ ಲಾಕರ್ ಬಂದು 617 ಸಿಕ್ಕಿತ್ತು. ಲಾಕರು ತುಂಬ ದೊಡ್ಡದಾಗೇ ಇತ್ತು, ಚೆನ್ನಾಗಿತ್ತು. ನಮ್ಮ 3 ಬ್ಯಾಗು ಕೂಡ ಇಡಿಸೋವಂಥ ದೊಡ್ಡ ಲಾಕರೇ ಸಿಕ್ಕಿತ್ತು. ನೀವು ಈ ಥರನೇ ಬಂದು ಲಾಕರ್ನ ತಗೋಬೋದು ಫ್ರೆಂಡ್ಸ್ ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಮುಡಿ ಕೊಡೋ ಅಂಥ ಜಾಗಕ್ಕೆ. ಅಂದರೆ ನಮ್ಮ ಅಪ್ಪಾಜಿ ಮುಡಿ ಕೊಡ್ತಾರಲ್ವ, ಮುಡಿ ಕೊಡೋ ಅಂಥ ಹಾಲ್ ನೋಡಿ ಹೀಗಿದೆ. ಇಷ್ಟು ದಿವಸ ತೋರ್ಸೋಕೆ ಅವಕಾಶ ಸಿಕ್ಕಿರಲಿಲ್ಲ, ಇವತ್ತು ಸಿಕ್ಕಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮುಡಿ ಕೊಡೋ ಹಾಲು ನಮಗೆ ಈ ಥರ ಇದೆ. ಇದು ಕೂಡ ಫುಲ್ಲು ಫ್ರೀ ಆಫ್ ಕಾಸ್ಟು. ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ಮುಡಿ ತೆಗೆಸಿ ಯಾವ ಥರ ಕಾಣ್ತಿದ್ದಾರೆ ಅಂತ. ಫ್ರೆಂಡ್ಸ್, ನಾವು ನೆಕ್ಸ್ಟ್ ಮುಡಿ ಎಲ್ಲ ತೆಗ್ಸಿ ನೆಕ್ಸ್ಟ್ ಬಂದಿದ್ದೆ ಪಾರ್ಕ್ ಹತ್ರ. ಅಂದರೆ ಇಲ್ಲೇ ಓಡಾಡ್ತಿದ್ವಲ್ಲ ಫ್ರೆಂಡ್ಸ್, ಇನ್ನೂ ಟೈಮ್ ಇತ್ತು ಅನ್ನೋ ಕಾರಣಕ್ಕೆ ನಾವು GNC ಪಾರ್ಕ್ ಹತ್ರ ಬಂದ್ವಿ. ಈ ಪಾರ್ಕ್ನ ನಾನು ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲಿ ಫುಲ್ಲು ತೋರಿಸಿದ್ದೀನಿ. ಈ ಸರಿನೂ ತೋರಿಸ್ತಾ ಇದ್ದೀನಿ. ಈ ಪಾರ್ಕ್ ಹೆಸರು ಬಂದು ಗೀತೋಪದೇಶ ಪಾರ್ಕ್ ಅಂತ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೋಪದೇಶ ಮಾಡ್ತಿರೋ ಅಂಥದ್ದು ಒಂದು ವಿಗ್ರಹ ಇಟ್ಟಿದ್ದಾರೆ. ಹಂಗಾಗಿ ಈ ಪಾರ್ಕ್ನ ಗೀತೋಪದೇಶ ಪಾರ್ಕ್ ಅಂತ ಹೆಸರಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ಮೊದಲು ಜನ ಬರ್ತಿರ್ಲಿಲ್ಲ, ಇವಾಗೆಲ್ಲ ಕಂಡಿಡ್ಕೊಂಡು ತುಂಬ ಜನ ಬರ್ತಾರೆ ಫ್ರೆಂಡ್ಸ್. ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಬನ್ನಿ. ಇದು ಬಂದು GNC ಟೋಲ್ಗೇಟ್ ಇದೆಯಲ್ಲ, ಅದ್ರ ಪಕ್ಕನೇ ಇದೆ. ಅಥವಾ GNC ಆಫೀಸಿಗೆ ಬಂದರೂ ಆಫೀಸ್ ಎದುರುಗಡೆನೂ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಪಾರ್ಕ್ ಎಷ್ಟು ಚೆನ್ನಾಗಿದೆ ಅಂತ. ಹಾಗಾಗಿ ಈ ಪಾರ್ಕ್ ಯಾರೆಲ್ಲ ನೋಡಿಲ್ಲ ಒಂದ್ಸರಿ ವಿಸಿಟ್ ಕೊಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಮಗೆ ಪಾರ್ಕ್ ನೋಡೋ ಟೈಮಲ್ಲಿ ಕರೆಕ್ಟಾಗಿ ಮೆಸೇಜ್ ಬಂತು. ಅಂದರೆ 8 ಗಂಟೆಗೆ HVCಯಲ್ಲಿ ಅಲರ್ಟ್ ಆಗಿದೆ ಅಂತ ಮೆಸೇಜ್ ಬಂತು. ಹಾಗಾಗಿ HVC ಕಾಟೇಜ್ನ ಹುಡ್ಕೊಂಬಂದು ಈಗ ರೂಮ್ ತೊಗೊಳಕ್ಕೆ ಬಂದಿದ್ದೀವಿ. ಅಂದರೆ ನಮ್ಮ ಅಪ್ಪಾಜಿ ಫೋನಿಂದ ರಿಜಿಸ್ಟ್ರೇಷನ್ ಮಾಡಿಸಿದ್ದಲ್ಲೋ ಅವ್ರಿಗೆ ಫೋನಿಗೆ ಮೆಸೇಜ್ ಬಂತು. ಹಾಗಾಗಿ ನಾವು ಈಗ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿದ್ದೀವಿ. ಫ್ರೆಂಡ್ಸ್, ನಮಗೆ HVCಯಲ್ಲಿ 703F ಸಿಕ್ಕಿದೆ. ಅಂದರೆ ಇಲ್ಲಿ HVCಯಲ್ಲಿ ಏನಂದರೆ ABCDEFGH ಇಷ್ಟು ರೂಮ್ ಇರುತ್ತೆ. ಅಂದರೆ ಕೆಳಗಡೆ ABCD, ಮೇಲ್ಗಡೆ EFGH ಅಂದರೆ 8 ರೂಮ್ ಇರುತ್ತೆ ಒಟ್ಟು. ಅಂಥ ಕಡೆ ಸಿಕ್ಕಿದೆ ನಮಗೆ. ನೋಡಿ 703 HVC 703ಅಲ್ಲಿ F ಸಿಕ್ಕಿದೆ ನಮಗೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ರೂಮ್ ಎಲ್ಲ ಹೇಗಿದೆ ಅಂತ ನೋಡೋಣ. ನೋಡಿ ಈಚೆಗಡೆ ವ್ಯೂ ಎಲ್ಲ ಈ ಥರ ಇದೆ. ಎಲ್ಲ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇದ್ದಿದ್ದು ರೂಮ್ಸ್ ಎಲ್ಲ ಇದೇ ಥರನೇ ಇತ್ತು. ನೋಡಿ ಫ್ರೆಂಡ್ಸ್, ನಮ್ಮ ರೂಮು ಇದೆ. ಎಫ್ ಆಗಿದೆ. 703F. ನೋಡಿ ನಮ್ಮ ಫ್ರೆಂಡ್ಸ್, ನಮ್ಮ ರೂಮು ಈ ಥರ ಇದೆ. ಈ ನಮ್ಮ ರೂಮು ಚಿಕ್ಕದಾಗಿದ್ದರೂ ಕೂಡ ಚೊಕ್ಕದಾಗಿ ಚೆನ್ನಾಗೇ ಇತ್ತು. ನಮ್ಮ 3 ಜನ ಇದ್ವಲ್ಲ, ನಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ನೋಡಿ ಫ್ರೆಂಡ್ಸ್, ಇಲ್ಲೂ ಅಷ್ಟೇ ಮಿರರು, 2 ಬೆಡ್ಡು, 2 ಪಿಲ್ಲೋ, ಜೊತೆಗೆ ವಾಶ್ರೂಮ್ ಬಾತ್ರೂಮ್ ಒಂದೇ ಕಡೆ, ಜೊತೆಗೆ ಗೀಜರ್ ಫೆಸಿಲಿಟಿ ಎಲ್ಲ ಇತ್ತು. ಬಿಸಿನೀರಿಗೆಲ್ಲ ಏನು ತೊಂದರೆ ಇರಲಿಲ್ಲ, ಆರಾಮಾಗಿ ಫ್ರೆಶ್ ಅಪ್ ಆಗ್ಬೋದಿತ್ತು. ರೂಮು ಕೂಡ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಶೆಲ್ಫ್ಸು, ಆಮೇಲೆ ಹ್ಯಾಂಗರ್ಸು, ಚಾರ್ಜರ್ ಪೋರ್ಟ್ಸ್ ಎಲ್ಲ ಇತ್ತು. ಆರಾಮಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ನೆಕ್ಸ್ಟು ಇದು ವಾಶ್ರೂಮ್ ಆ್ಯಂಡ್ ಬಾತ್ರೂಮು, 2 ಕೂಡ ತುಂಬಾ ಚೆನ್ನಾಗಿತ್ತು. ಗೀಜರ್ ಫೆಸಿಲಿಟಿ ಕೂಡ ಇದೆ. ಒಳಗೆ ಕೂಡ ವಾಶ್ ಬೇಸಿನ್ನು ಇತ್ತು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ನಮ್ಮ ರೂಮು ಈ ಥರ ಇದೆ. ಫ್ರೆಂಡ್ಸಿಗೆ ಏನು ನೀವು ನೋಡ್ತಿದ್ದೀರಲ್ಲ, ಇದು ಬಂದು ತಿರುಮಲದಲ್ಲಿ ನಮ್ಮನ್ನು ಫ್ರೀಯಾಗಿ ಕರ್ಕೊಂಡು ಓಡಾಡೋ ಅಂಥ ಫ್ರೀ ಬಸ್ಸು. ಅದರಲ್ಲಿ ಇದು ಒಂದು ಟೈಪ್ ಆಫ್ ಬಸ್ಸು. ಅಂದರೆ ಇದು ರೂಟ್ ಎ. ಇದು ನಮಗೆ ಅನ್ನಪ್ರಸಾದ, ಆಮೇಲೆ ಇನ್ನು ದೇವಸ್ಥಾನದ ಹತ್ರ ಎಲ್ಲ ಕರ್ಕೊಂಡು ಹೋಗುತ್ತೆ. ದರ್ಶನಕ್ಕೆ ಹೋಗ್ಬೇಕಾದ್ರೆ ನಾವು B ರೂಟ್ ಬಸ್ ಹತ್ತಬೇಕು. ನೋಡಿ ಫ್ರೆಂಡ್ಸ್, ಬಸ್ ಎಷ್ಟು ಖಾಲಿ ಇದೆ ಅಂತ. ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಖಾಲಿ ಇರಲ್ಲ, ಇವಾಗ ಖಾಲಿ ಇದೆ ಫ್ರೆಂಡ್ಸ್.
ಫ್ರೆಂಡ್ಸ್ ನಾವು ಬಸ್ ಹತ್ಕೊಂಡು ನೆಕ್ಸ್ಟ್ ಬಂದಿದ್ದೆ ದೇವಸ್ಥಾನದ ಹತ್ರ. ಅಂದರೆ ದೇವಸ್ಥಾನದ ಹತ್ರ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ. ನೋಡಿ ಫ್ರೆಂಡ್ಸ್, ಜನ ಎಷ್ಟೊಂದು ಇದ್ದಾರೆ ಅಂತ ಸಂಜೆ ಟೈಮು. ಫ್ರೆಂಡ್ಸ್, ಇಲ್ಲಿ ಜನ ಎಲ್ಲ ಯಾಕೆ ಇಷ್ಟೊಂದು ನಿಂತ್ಕೊಂಡಿದ್ದಾರೆ ಅಂತ ಆಶ್ಚರ್ಯವಾಗಿ ನೋಡಿದರೆ ದೇವ್ರು ಬರ್ತಾಯಿತ್ತು, ಅಂದರೆ ದೇವ್ರ ಉತ್ಸವ ಬರ್ತಾಯಿತ್ತು. ಹಾಗಾಗಿ ಇಲ್ಲಿ ಜನ ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ ಫ್ರೆಂಡ್ಸ್, ನಿಮಗೂ ತೋರಿಸ್ತೀನಿ ದೇವ್ರನ್ನ. ಫ್ರೆಂಡ್ಸ್, ನಾವು ಅಲ್ಲಿಂದ ನೆಕ್ಸ್ಟ್ ದೇವ್ರು ಬಂತಲ್ಲ, ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಮಾಡಬೀದಿಯಲ್ಲಿ ಓಡಾಡೋಕ್ಕೆ ಜಾಗ ಬಿಟ್ಟರು. ಆವಾಗ ಬಂದ್ವಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜನ ಇದ್ದಾರೆ ಅಂತ ಕಾಣಲ್ಲ, ಜನ ಇದ್ದಾರೆ ಅಂತ, ಬಟ್ ತುಂಬಾ ಜನ ಇದ್ದರು. ಈ ಕ್ಯೂ ಲೈನ್ಸ್ ಏನಕ್ಕೆ ಅಂದರೆ ವರಹಸ್ವಾಮಿ ದರ್ಶನ ಮಾಡೋಕ್ಕೆ. ಈಗೇನು ತೋರಿಸ್ತಿದ್ದೀನಲ್ಲ ಫ್ರೆಂಡ್ಸ್, ಇದೇ ವರಹಸ್ವಾಮಿ ದೇವಸ್ಥಾನ. ಇಲ್ಲಿ ದರ್ಶನ ಮಾಡಬೇಕಲ್ವ, ಹಾಗಾಗಿ ಜನ ಆ ಕಡೆ ಕ್ಯೂ ಲೈನಿಂದ ಬರ್ತಿದ್ರು. ಇಲ್ಲಿ ಏನು ದರ್ಶನ ಬಂದು ನಮಗೆ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಆಗುತ್ತೆ. ಜನ ಕಡಿಮೆ ಇದ್ದರೆ 10 ಮಿನಿಟ್ಸ್, ಜನ ಜಾಸ್ತಿ ಇದ್ದರೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಯಾರೆಲ್ಲ ವರಹಸ್ವಾಮಿ ಟೆಂಪಲ್ ಹತ್ರ ಹೋಗಿಲ್ಲ ಒಂದ್ಸರಿ ಹೋಗಿ. ನೆಕ್ಸ್ಟ್ ಫ್ರೆಂಡ್ಸ್, ನಾನು ಮತ್ತು ನನ್ನ ಫ್ಯಾಮಿಲಿ ಎಲ್ಲ ಹಿಂಗೆ ಮಾಡಬೀದಿಯಲ್ಲಿ ಓಡಾಡ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಈವ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಸಂಜೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಮ್ಮದು ದರ್ಶನ ಬಂದು ಇವತ್ತೇ ಇತ್ತಲ್ವ, ಸಂಜೆ 6 ಗಂಟೆಗಿತ್ತು. ನಾವು ಬಂದು ಬೆಳಗ್ಗೆನೇ ಬೇಗ ರೀಚ್ ಆದ್ವಲ್ಲ ತಿರುಮಲಗೆ, ಹಾಗೆಯೇ ಬೇಗ 10:30ಗೆಲ್ಲ ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ವಿ ಬೆಳಗ್ಗೆ. ನಮಗೆ ದರ್ಶನ ಆಗಿದ್ದು ಬಂದು 11:30 ಆಯಿತು. ಸಂಡೇ ತುಂಬ ರಶ್ ಇರುತ್ತೆ, ದರ್ಶನ ಬೇಗ ಆಗಲ್ಲ ಅಂದ್ಕೊಂಡಿದ್ವಿ. ನಮ್ಮ ಲಕ್ ಏನಂದರೆ ಜನ ಕಡಿಮೆ ಇದ್ದರು. ನಮಗೆ ಒನ್ ಅವರಲ್ಲೇ ದರ್ಶನ ಆಯಿತು. ಎಲ್ಲಿ ಕೂಡ ಹಾಕಲಿಲ್ಲ, ಏನೂ ಇಲ್ಲ, ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಇದು ಲಾಡು ಕೌಂಟರ್ ಒಳಗೆ ತೋರ್ಸೋಕ್ಕಾಗಿರಲಿಲ್ಲ, ಇವತ್ತು ತೋರಿಸ್ತೀನಿ. ನೋಡಿ ಲಾಡು ಕೌಂಟರ್ ಎಷ್ಟು ಖಾಲಿ ಫ್ರೀ ಇದೆ ಅಂದರೆ, ಅದೇ ನಾವು ನೈಟ್ ಹೊತ್ತು ದರ್ಶನ ಮಾಡ್ಕೊಂಬಂದರೆ ಲಾಡು ತೊಗೊಳಕ್ಕೋಸ್ಕರನೇ ಕ್ಯೂ ನಿಲ್ಲಬೇಕು 1 ಅವರ್ 1.5 ಅವರು. ನೋಡಿ ಇವಾಗ ಎಷ್ಟು ಖಾಲಿ ಇದೆ ಅಂತ. ಫ್ರೆಂಡ್ಸ್, ನೀವು ದರ್ಶನ ಮಾಡಾದಮೇಲೆ ನಿಮ್ಮ ದರ್ಶನ ಟೈಮಿಂಗ್ಸ್ ಎಷ್ಟು ಇರುತ್ತೋ ಅಷ್ಟರಿಂದ ನೆಕ್ಸ್ಟ್ 24 ಅವರ್ಸ್ವರೆಗೆ ಟೈಮ್ ಇರುತ್ತೆ ಲಾಡು ತೊಗೊಳಕ್ಕೆ. ಹಾಗಾಗಿ ಆರಾಮಾಗಿ ಬಂದು ಲಾಡು ತೊಗೊಂಡೋಗಿ ಫ್ರೆಂಡ್ಸ್. ಲಾಡು ಮಾತ್ರ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೇ ಲಾಡು ಕೌಂಟರ್ ಫ್ರೆಂಡ್ಸ್. ನಾವು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ದೇವಸ್ಥಾನ ರೌಂಡ್ಸ್ ಹಾಕೋಣ ಅಂತ, ಅಂದರೆ ಮಾಡಬೀದಿಗಳಲ್ಲಿ ಓಡಾಡೋಣ ಅಂತ ಓಡಾಡ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸುಪಥಮಲ್ಲಿ ದರ್ಶನಕ್ಕೆ ನಿಲ್ಲಿಸಿದ್ದಾರೆ ಇವಾಗ ಸಂಜೆ. ನೋಡಿ ಎಷ್ಟೊಂದು ರಶ್ ಇದೆ ಅಂತ. ನಾವು ಬೆಳಗ್ಗೆ ದರ್ಶನಕ್ಕೆ ಬಂದಾಗ ಈ ಥರ ಎಲ್ಲ ನಾವು ನಿಂತ್ಕೊಳ್ಳೇ ಇಲ್ಲ ಫ್ರೆಂಡ್ಸ್. ಆರಾಮಾಗಿ ಒಳ್ಳೆ ದರ್ಶನ ಆಯಿತು. ಸ್ವಾಮಿನಂತೂ ತುಂಬ ತುಂಬ ಹತ್ರದಿಂದ ನೋಡಿದ್ವಿ. ನೋಡಿ ಇವರೆಲ್ಲ ಈಗ ಎಷ್ಟು ಲೈನಲ್ಲಿ ನಿಂತ್ಕೊಂಡಿದ್ದಾರೆ ಅಂತ. ನಾವು ಹೋಗುವಂತೂ ಬೆಳಗ್ಗೆ ನಾವು 3 ಜನ ಹೋಗಿತ್ತು, ಆರಾಮಾಗಿ ಖಾಲಿ ಇತ್ತು ಫ್ರೆಂಡ್ಸ್. ನೋಡಿ ಇವಾಗ ಎಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ ಮೇಲೆ ಕೆಳಗೆ ಎಲ್ಲವ ಅಂತ. ಅಲ್ಲಿ ಯಾರೋ ನನ್ನ ವಿಡಿಯೋ ನೋಡಿ ಹಾಯ್ ಮಾಡಿದ್ರಿ. ಈ ವ್ಲಾಗಲ್ಲಿ ಯಾರು ಇದ್ದೀರೋ ಅಂತ ಗೊತ್ತಿಲ್ಲ, ಯಾರು ಇದ್ದರೆ ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ಇಲ್ಲೇ ನೋಡಿ ನೆಕ್ಸ್ಟ್ ಸುಪಥಮ್ ಇದೆ. ಸುಪಥಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ, ನಾನು ನಿಮಗೆ ಮಾರ್ನಿಂಗ್ ಟೈಮ್ ತೋರಿಸಿದ್ದೆ ಸುಪಥಮ್ನ. ಇದು ಈವ್ನಿಂಗ್ ಟೈಮ್ ಸುಪಥಮ್ ಯಾವ ಥರ ಇದೆ ಅಂತ. ನಾವು ಸುಪಥಮ್ಮ ಎಂಟ್ರಿ ಹೋಗ್ಬೇಕಂದ್ರೆ ಕಲ್ಯಾಣೋತ್ಸವ, ಉಂಜಲ್ ಸೇವಾ, ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕಾರ, ಈ 4 ಸೇವೆಗಳಲ್ಲಿ ನಾವು ಯಾವ ಸೇವೆ ಮಾಡಿಸಿದ್ರು ನಮಗೆ ಸುಪಥಮಾಸಿಂದನೇ ಎಂಟ್ರಿ ಇರುತ್ತೆ ಫ್ರೆಂಡ್ಸ್. ಅವಾಗ ಸುಪಥಮಲ್ಲಿಸಿ ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಇದೆ ಸ್ವಾಮಿ ದೇವಸ್ಥಾನ. ನೈಟ್ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಏನಾದರೂ ಈವೆಂಟ್ಸ್ ಇದ್ದರೆ ಸೀರಿಯಲ್ ಸೆಟ್ಟೆಲ್ಲ ಹಾಕಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈಗ ಏನು ಈವೆಂಟ್ಸ್ ಇಲ್ದಿದ್ದ ಕಾರಣ ಮಾಮೂಲಿಯಾಗಿ ಲೈಟಿಂಗ್ಸ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಈ ಲೈಟಿಂಗ್ಸಲ್ಲೂ ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ ಫ್ರಂಟ್ ಆಫ್ ಟೆಂಪಲಲ್ಲಿ ಜನ ಕಡಿಮೆ ಇದ್ದರು ಅಂದರೆ ನೋಡೋಕ್ಕೆ, ಹಾಗಾಗಿ ವಿಡಿಯೋನ ತಗೊಂಡೆ. ತುಂಬಾ ಚೆನ್ನಾಗಿತ್ತು ನೈಟ್ ವ್ಯೂ. ಬೆಳಗ್ಗೆ ನೋಡೋದಕ್ಕೂ ದೇವಸ್ಥಾನನ ರಾತ್ರಿ ನೋಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ ಫ್ರೆಂಡ್ಸ್. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ TTD ಚಾನಲಲ್ಲಿ ಬರೋ ಅಂಥ ಇದು ಒಂದು ಪ್ಲೇಸ್ಗೆ ತೋರಿಸ್ತಾರಲ್ಲ ಅಂತ ಪ್ರೋಗ್ರಾಮ್ ನಡೆಯುವಂಥ ಪ್ಲೇಸ್ಗೆ. ಇಲ್ಲಿ ಪ್ರೋಗ್ರಾಮ್ ಎಲ್ಲ ಅಲ್ಲೇ ಕ್ಲೋಸ್ ಆಗಿತ್ತು, ಹಾಗಾಗಿ ಈ ಥರ ಖಾಲಿ ಇತ್ತು ಫ್ರೆಂಡ್ಸ್. ನೆಕ್ಸ್ಟ್ ಇದೇನು ನೋಡ್ತಿದ್ದೀರಲ್ಲ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ಸ್ವಾಮಿ ದೇವಸ್ಥಾನದಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ. ಅಂದರೆ ಮೇಲ್ಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಿಂತ್ಕೊಂಡು ತಕ್ಕೊಂಡಿರೋಂಥ ವಿಡಿಯೋ ನೋಡಿ. ಎಷ್ಟೊಂದು ಜನ ಇದ್ದಾರೆ, ಯಾವ ಮೂಲೆಯಲ್ಲಿ ನೋಡಿದ್ರು ಜನ ಇದ್ದಾರೆ. ಅದೇ ಥರ ಜನ ಇದ್ದರು ಫ್ರೆಂಡ್ಸ್.
ನೆಕ್ಸ್ಟ್ ಫ್ರೆಂಡ್ಸ್ ಅಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ ಹತ್ರ, ಅಂದರೆ ಊಟ ಮಾಡೋಕ್ಕೋಸ್ಕರ. ದೇವಸ್ಥಾನ ಎಲ್ಲ ನೋಡಿ ಮುಗಿಸಿ ಈಗ ಊಟ ಮಾಡೋಕ್ಕಂತ ಹೋಗ್ತಿದ್ದೀವಿ ಫ್ರೆಂಡ್ಸ್. ನೋಡಿ ಊಟದ ಅಲ್ಲೇ ಒಳಗಿರೋ ಅಂಥ ಒಂದು ಪೇಂಟಿಂಗು ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ ಫ್ರೆಂಡ್ಸ್. ಯಾರೆಲ್ಲ ನೋಡಿಲ್ಲ ಕಮೆಂಟ್ ಹಾಕಿ. ಇಲ್ಲಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ ಈಗ ಊಟ ಮಾಡೋಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಬಾಳೆ ಎಲೆ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಊಟ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನನ್ನ ಪಾರ್ಟ್ 2 ವೀಡಿಯೋಗೆ ಎಲ್ಲರೂ ಕಾಯ್ತಾಯಿರಿ. ಅದರಲ್ಲಿ ನಾನು ನಿಮಗೆ ಮಾರ್ನಿಂಗ್ ಮಾಮೂಲಿ ಆ್ಯಸ್ ಇಟ್ ಈಸ್ ಏನು ತೋರಿಸ್ತೀನಿ ಕಾಯ್ತಾಯಿರಿ ಫ್ರೆಂಡ್ಸ್.